ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಖಂಡಿಸಿ ಉಡುಪಿ ಜಿಲ್ಲೆಯ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಹಾಗೂ ಯುವ ಕಾಂಗ್ರೆಸ್ ಮಣಿಪಾಲದ ಟೈಗರ್ ಸರ್ಕಲ್ ಪ್ರತಿಭಟನೆ ನಡೆಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನ ನಿಷೇಧಿಸಬೇಕು ಎಂದು ಆಗ್ರಹಿಸಿದೆ. ಈ ವೇಳೆ ಮಾತನಾಡಿದ ಎನ್ಎಸ್ಯುಐನ ಉಡುಪಿ ಜಿಲ್ಲಾ ಸಮಿತಿ ಅಧ್ಯಕ್ಷ ಸೌರಭ್ ಬಲ್ಲಾಳ್, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಡಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿದ ನೀಟ್ ಯುಜಿ 2026 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಭಾರೀ ಅಕ್ರಮಗಳಿಂದಾಗಿ ರದ್ದಾಗಿದ್ದು, ಕಳೆದ 3 ವರ್ಷಗಳಲ್ಲಿ ಎರಡನೇ ಬಾರಿ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಮೆಡಿಕಲ್ ಶಿಕ್ಷಣದ ಕನಸನ್ನ ಕೋಚಿಂಗ್ ಮಾಫಿಯಾ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಹರಾಜು ಹಾಕಲಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ ಕೊಳಕೆಬೈಲು, ಉಪಾಧ್ಯಕ್ಷರಾದ ಪ್ರಖ್ಯಾತ ಶೆಟ್ಟಿ, ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅರ್ಜುನ್ ನಾಯರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನೀಟ್ ಎಕ್ಸಾಮ್ ಇದನ್ನ ಕ್ಲಿಯರ್ ಮಾಡಿ ನೀವು ಸೀಟನ್ನು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಈ ಬಾರಿ ನೀಟಿಗೆ 22,70,000 ಮಕ್ಕಳು ಇಡೀ ದೇಶಾದ್ಯಂತ ಈ ನೀಟ್ ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಅದರಲ್ಲಿ 85,000 ಜನ ಮಕ್ಕಳು ಕರ್ನಾಟಕದಿಂದ ನಮ್ಮ ನೀಟ್ ಎಕ್ಸಾಮ್ ನ ಬರೀತಾರೆ. 22,70,000 ಮಕ್ಕಳಲ್ಲಿ 1,30,30,000 ಮಾತ್ರ MBBS ಸೀಟ್ಗಳನ್ನು ಸಿಗ್ತದೆ. ಉಳಿದ ಮಕ್ಕಳು ಪುನಃ ಇನ್ನೊಂದು ಟರ್ಮ್ ಬರುವಂತ ಒಂದು ವ್ಯವಸ್ಥೆ ನಾವೆಲ್ಲ ನೋಡಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀಟ್ ಎಕ್ಸಾಮ್ 1 ವರ್ಷದಲ್ಲಿ ಕ್ಲಿಯರ್ ಮಾಡುವವರು 1% ನಮ್ಮ ವಿದ್ಯಾರ್ಥಿಗಳು ಇರ್ಬೋದು. ಅವರು ವಿದ್ಯಾರ್ಥಿಗಳು 2 ವರ್ಷ 3 ವರ್ಷಗಳ ಕಾಲ ನೀಟ್ ಕೋಚಿಂಗ್ ಕ್ಲಾಸಸ್ಗಳಿಗೆ ಹೋಗಿ ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಕೋಚಿಂಗ್ ಕ್ಲಾಸಸ್ಗಳಿವೆ. ಈ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಹೋಗಿ ಬೇರೆ ಬುಕ್ಸ್ ಅನ್ನ ರೆಫರ್ ಮಾಡಿ 2 ವರ್ಷ 3 ವರ್ಷ 4 ವರ್ಷಗಳನ್ನ ತಮ್ಮ ಅಕಾಡೆಮಿಕ್ ಇಯರ್ ಅನ್ನ ವೇಸ್ಟ್ ಮಾಡಿ ನೀಟ್ ಎಕ್ಸಾಮ್ ಅನ್ನು ಅಪಿಯರ್ ಆಗುವಂತದ್ದು ವ್ಯವಸ್ಥೆ ಇದೆ. ಈ ನೀಟಿನ ಎಕ್ಸಾಮ್ ನಲ್ಲಿ ಇದು ಮೊದಲನೇ ಬಾರಿಗೆ ಅಲ್ಲ. 2017ಕ್ಕೆ ನೀಟ್ ಪೇಪರ್ ಲೀಕ್ ಆಗ್ತದೆ, 2020ಕ್ಕೆ ನೀಟ್ ಪೇಪರ್ ಲೀಕ್ ಆಗ್ತದೆ, 2024ಕ್ಕೆ ನೀಟ್ ಪೇಪರ್ ಲೀಕ್ ಆಗ್ತದೆ. ಇದು ಸತತವಾಗಿ 4ನೇ ಬಾರಿ ನೀಟ್ ಪೇಪರ್ ಲೀಕ್ ಆಗುವಂತದ್ದು. ಸತತವಾಗಿ 4 ಬಾರಿ ನೀಟ್ ಪೇಪರ್ ಲೀಕ್ ಮಾಡ್ತಾರೆ. ಬಂಧುಗಳೇ, 4 ಬಾರಿ ನೀಟ್ ಪೇಪರ್ ಎಲ್ಲ ಲೀಕ್ ಆಗಿದೆ. ಆ ವಿಚಾರ ಖಾಲಿ 4 ಬಾರಿ ನೀಟ್ ಪೇಪರ್ ಲೀಕ್ ಆದದ್ದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಈ ಮಿಡಲ್ ಅಲ್ಲಿ 2017ರಿಂದ 2026 ಒಳಗೆ 9 ವರ್ಷದಲ್ಲಿ ಉಳಿದ 5 ಬಾರಿ ನಮಗೆ ನೀಟ್ ಪೇಪರ್ ಲೀಕ್ ಆದ